टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಶಿವಮೊಗ್ಗದಲ್ಲಿ ಶಾಲಾ ಮಕ್ಕಳನ್ನ ಕುಡಿಯೋ ನೀರಿಗೆ ದುಷ್ಕರ್ಮಿಗಳು ಕಳೆನಾಶಕ ಬೆರೆಸಿಬಿಟ್ಟಿದ್ದಾರೆ. ಆದರೆ ಅದೃಷ್ಟವಶಾತ್ ಮಕ್ಕಳು ಬಚಾವಾಗಿದ್ದಾರೆ. ಇದು ಭಯೋತ್ಪಾದನಾ ಕೃತ್ಯಕ್ಕೆ ಸಮ ಅಂತ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿ ಕಿಡಿಕಾರಿದ್ದಾರೆ. ಪೋಷಕರು, ಮಕ್ಕಳು, ಅಧಿಕಾರಿಗಳು, ಪೊಲೀಸರು ಎಲ್ಲರ ಮುಖದಲ್ಲೂ ದುಗುಡ, ಆತಂಕ. ಅತ್ತ ಆಸ್ಪತ್ರೆಯಲ್ಲಿರೋ ವಿದ್ಯಾರ್ಥಿಗಳಲ್ಲೂ ಭಯ. ಕ್ರಿಮಿಗಳ ದುಷ್ಕೃತ್ಯ ಇವರನ್ನ ಈ ಮಟ್ಟಕ್ಕೆ ದೂಡಿದೆ. ಶಾಲೆಯ ನೀರಿನ ಟ್ಯಾಂಕ್ಗೆ ಕಿಡಿಗೇಡಿಗಳಿಂದ ಕಳೆನಾಶಕ ಮಿಶ್ರಣ. ಮಕ್ಕಳನ್ನ ಬದುಕಿಸಿತು ಅಡುಗೆ ಸಿಬ್ಬಂದಿ, ಶಿಕ್ಷಕರ ಸಮಯ ಪ್ರಜ್ಞೆ. ಶಿವಮೊಗ್ಗ ಜಿಲ್ಲೆ ಹೊಸನಗರದ ಇದೇ ಹೂವಿನಕೋಣೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆಯಬಾರದ ಘಟನೆ ನಡೆದಿದೆ. ಶಾಲೆಯ 2 ನೀರಿನ ಟ್ಯಾಂಕ್ಗಳಿಗೆ ಕಿಡಿಗೇಡಿಗಳ್ಯಾರೋ ಕಳೆನಾಶಕ ಬೆರೆಸಿದ್ದಾರೆ. ಬಿಸಿಯೂಟದ ಬಳಿಕ ಮಕ್ಕಳು ಕೈ ತೊಳೆಯುತ್ತಿದ್ದಂತೆಯೇ ಕೆಟ್ಟ ವಾಸನೆ ಬಂದಿದೆ. ವಿದ್ಯಾರ್ಥಿಗಳು ಅನುಮಾನಗೊಂಡು ಶಿಕ್ಷಕರ ಗಮನಕ್ಕೆ ತಂದಿದ್ರು. ಆದ್ರೆ ಆಗ್ಲೇ ಕೈ ತೊಳೆದ 4 ಮಕ್ಕಳು ಅಸ್ವಸ್ಥರಾಗಿದ್ರು. ಕೂಡಲೇ ಅವರನ್ನ ಹೊಸನಗರ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅದೃಷ್ಟವಶಾತ್ ಮಕ್ಕಳೆಲ್ಲ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. 6-7 ವರ್ಷ ಇಲ್ಲಿ ಅಧ್ಯಕ್ಷರಾಗಿದ್ದೀವಿ. ಈಗ ಇಲ್ಲಿ ಇದುವರೆಗೂ ಈ ಥರದ್ದು ಯಾವುದೋ ಒಂದು ಸಮಸ್ಯೆ ಆಗಿರಲ್ಲ. ಈಗ ಈ ಥರದ್ದು ಒಂದು ಸಮಸ್ಯೆ ಆಗಿದೆ. ಇದೇನು ಅಂತ ಹೇಳಿ ಇದನ್ನ ತನಿಖೆ ಆಗಬೇಕಿದೆ. ಒಳ್ಳೆ ರೀತಿಯಲ್ಲಿ ತನಿಖೆ ಆಗಬೇಕಿದೆ. ಈ ಬಗ್ಗೆ ಮಾಹಿತಿ ತಿಳಿದ ತಕ್ಷಣವೇ ಎಚ್ಚೆತ್ತ ತಹಶೀಲ್ದಾರ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಹೊಸನಗರ ಪಿಎಸ್ಐ ಸ್ಥಳಕ್ಕೆ ಧಾವಿಸಿ ಪರಿಶೀಲಿಸಿದ್ರು. ಇಲ್ಲಿ 18 ಮಕ್ಕಳು ಓದ್ತಿದ್ದಾರೆ. ಶಾಲೆಗೆ ಬಂದಿದ್ದ 17 ಮಕ್ಕಳ ಆರೋಗ್ಯ ತಪಾಸಣೆ ನಡೆಸಲಾಗಿದೆ. ಈ ಸಂಬಂಧ ಹೊಸನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿಸಿಟ್ ಮಾಡಿಬಿಟ್ಟು SIಗೆ ಹೇಳಿದ್ದೀವಿ, ಯಾರೇ ಮಾಡಿದರೂ ಕೂಡ ಮಕ್ಕಳು ವಿಚಾರದಲ್ಲಿ ಈ ರೀತಿ ಮಾಡಬಾರ್ದು, ಯಾರೇ ಮಾಡಿದರೂ ಕೂಡ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋಬೇಕು ಅಂತ ಹೇಳಿ. ಸೊ ಮುಂಜಾಗ್ರತಾ ಕ್ರಮವಾಗಿ ಮಕ್ಕಳನ್ನೆಲ್ಲ ತೊಗೊಂಬಂದು ಅಲ್ಲೂ ಡಾಕ್ಟ್ರು ಚೆಕ್ ಮಾಡಿದರು. ಸ್ಕೂಲಲ್ಲಿ ವೈಟಲ್ಸ್ ಎಲ್ಲ BP ಎಲ್ಲ ಚೆಕ್ ಮಾಡಿದರು. ಅದನ್ನು ಇಲ್ಲಿ ತಾಲೂಕು ಹಾಸ್ಪಿಟ್ಲಿಗೆ ಕರ್ಕೊಂಬಂದು ಚೆಕ್ ಮಾಡಿಸಿದ್ವಿ. ಎಲ್ಲರೂ ಆರಾಮಾಗಿದ್ದಾರೆ. ಇದು ಭಯೋತ್ಪಾದನಾ ಕೃತ್ಯಕ್ಕೆ ಸಮ ಅಂತ ಸಿಎಂ ಟ್ವೀಟ್. ಪ್ರಕರಣವನ್ನ ರಾಜ್ಯ ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ. ಇದು ಭಯೋತ್ಪಾದನಾ ಕೃತ್ಯಕ್ಕೆ ಸಮ ಅಂತ ಸಿಎಂ ಸಿದ್ದರಾಮಯ್ಯ ಎಕ್ಸ್ ಖಾತೆಯಲ್ಲಿ ಕಿಡಿಕಾರಿದ್ದಾರೆ. ಸೂಕ್ತ ತನಿಖೆ ನಡೆಸಲು ಪೊಲೀಸರಿಗೆ ಆದೇಶಿಸಿದ್ದಾರೆ. ಬಸವರಾಜ್ ಯರಗಣವಿ, TV9 ಶಿವಮೊಗ್ಗ.